ಇನ್ನು ನೋಡಿ ಮೈಸೂರಿನಲ್ಲಿ ಈಗ ಅರುಣ್ ಯೋಗಿರಾಜ್ ಅವರ ತಾಯಿ ಸರಸ್ವತಿ ಅವರು ಏನು ಮಾತಾಡ್ತಾ ಇದ್ದಾರೆ. ಆ ಒಂದು ರಾಮಲಲ್ಲನ ಮೂರ್ತಿ ಕೆತ್ತನೆಯನ್ನು ಮಾಡಲಾಗಿದೆ. ಅರುಣ್ ಯೋಗಿರಾಜ್ ಅವರು ನಮ್ಮ ಪ್ರತಿನಿಧಿ ಪುನೀತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪುನೀತ್, ಸಾಂಸ್ಕೃತಿಕ ನಗರಿ ಇವತ್ತು ರಾಮೋತ್ಸವಕ್ಕೆ ಹೇಗೆ ಸಿದ್ಧವಾಗಿದೆ, ಅದರ ಜೊತೆಗೆ ಈಗ ಅರುಣ್ ಯೋಗಿರಾಜ್ ಅವರ ಆ ಒಂದು ಕುಟುಂಬದಲ್ಲಿ ಯಾವ ರೀತಿ ಸಂಭ್ರಮ ಮನೆ ಮಾಡಿದೆ ಅನ್ನೋದು. ಇಡೀ ದೇಶಾದ್ಯಂತ ಇವತ್ತು ಸಂಭ್ರಮ ಸಡಗರ ಮನೆ ಮಾಡಿದೆ. ರಾಮನೂರು ಅಯೋಧ್ಯೆಯಲ್ಲಿ ಯಾವ ರೀತಿಯಾದಂತಹ ಪೂಜಾ ಕೈಂಕರ್ಯಗಳು, ಅದರ ಜೊತೆಗೆ ಶ್ರೀರಾಮೋತ್ಸವದ ಸಂಭ್ರಮ ಕಳೆಗಟ್ಟಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ನೂರಾರು ವರ್ಷಗಳ ಕನಸು ಇಂದು ನನಸಾಗ್ತಾ ಇದೆ. ಮತ್ತೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಪುನೀತ್ ಮೈಸೂರಿನಿಂದ. ಪುನೀತ್, ಅಯೋಧ್ಯೆಯ ರಾಮ ಮಂದಿರ ರಾಮಲಲ್ಲಾ ಪ್ರತಿಷ್ಠಾಪನೆ ಕ್ಷಣಗಣನೆ ಶುರುವಾಗಿದ್ರೆ ಮೈಸೂರಿನಲ್ಲೂ ಕೂಡ ಅದೇ ರೀತಿ ರಾಮೋತ್ಸವದ ಕಳೆಗಟ್ಟಿದೆ. ತಾವಿರುವಂತಹ ಸ್ಥಳದಲ್ಲಿ ಹೇಗೆಲ್ಲ ಸಂಭ್ರಮ ಸಡಗರ ಇದೆ ಮತ್ತು ಅರುಣ್ ಯೋಗಿರಾಜ್ ಅವರ ಕುಟುಂಬ ಯಾವ ರೀತಿ ಸಂಭ್ರಮದಲ್ಲಿ ಮುಳುಗಿದೆ ಈ ಸಂದರ್ಭದಲ್ಲಿ? ಪ್ರಭು, ಈಗಾಗಲೇ ಏನು ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಮೈಸೂರಿನಲ್ಲೂ ಕೂಡ ಸಂಭ್ರಮ ಸಡಗರ ಮುಗಿಲು ಮುಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ರಾಮಲಲ್ಲಾ ಮೂರ್ತಿಯನ್ನ ಕೆತ್ತನೆ ಮಾಡಿರುವಂತಹ ಅರುಣ್ ಯೋಗಿರಾಜ್ ಅವರ ಮನೆಯಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ. ಈಗಾಗಲೇ ಏನು ಆ ಒಂದು ಮೂರ್ತಿಯನ್ನ ಕೆತ್ತಲಾಗಿರುವಂತಹ ಕೆಲಸ ಏನು ಪ್ರಚಾರಕ್ಕೆ ಬಂತು, ಆಗ್ಲಿಂದಲೂ ಕೂಡ ಅವರ ಮನೆಗೆ ಅಭಿಮಾನಿಗಳು ಹೆಚ್ಚಿನದಾಗಿ ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಇಲ್ಲಿ ಒಂದು ರೀತಿ ಅವರಿಗೆ ಶುಭವನ್ನ ಕೋರ್ತಕ್ಕಂಥದ್ದು ಇರಬಹುದು, ಸನ್ಮಾನವನ್ನ ಮಾಡ್ತಕ್ಕಂಥದ್ದು ಇರಬಹುದು, ಇದೆಲ್ಲವೂ ಕೂಡ ನಡೀತಾ ಇರತಕ್ಕಂಥದ್ದು. ಜೊತೆಗೆ ಸ್ವತಃ ಅಭಿಮಾನಿಗಳೇ ಅರುಣ್ ಯೋಗಿರಾಜ್ ಅವರ ಮನೆಯನ್ನ ಸಿಂಗರಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಹೆಚ್ಚಿನದಾಗಿ ಅರುಣ್ ಯೋಗಿರಾಜ್ ಅವರ ಒಂದು ಕುಟುಂಬ ಏನಿದೆ, ತುಂಬಿದ ಕುಟುಂಬ, ಈ ಒಂದು ಕುಟುಂಬಕ್ಕೆ ಶುಭಕಾಮನೆಗಳನ್ನು ತಿಳಿಸುವಂತ ಒಂದು ಕೆಲಸ ಕೂಡ ಆಗ್ತಾ ಇದೆ. ಇನ್ನು ಇವತ್ತು ಕೂಡ ಅರುಣ್ ಯೋಗಿರಾಜ್ ಅವರ ಮನೆಯಲ್ಲಿ ರಾಮನನ್ನ ಆರಾಧನೆ ಮಾಡಲಾಗುತ್ತೆ. ಆರಾಧನೆಯನ್ನ ಮಾಡೋದ್ರ ಜೊತೆಗೆ ಒಂದು ಬಿಗ್ LED ಸ್ಕ್ರೀನ್ ನ ಮೂಲಕ ಅಯೋಧ್ಯೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಲಿಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈಗ ಅರುಣ್ ಯೋಗಿರಾಜ್ ಅವರ ತಾಯಿಯವರು ಸರಸ್ವತಿ ಅವರನ್ನ ನೊಟ್ಟಿಗಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಅಮ್ಮ, ಈಗ ತಮ್ಮ ಮಗನ ಕೆತ್ತನೆ ಕಾರ್ಯದಲ್ಲಿ ಮೂಡಿ ಬಂದಂತಹ ರಾಮನ ಒಂದು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಇದು ಒಂದು ರೀತಿ ಸಂಭ್ರಮವನ್ನ ಉಂಟು ಮಾಡಿರ್ತಕ್ಕಂಥ ಇಡೀ ದೇಶದಲ್ಲಿ. ಹೌದು, ಅವನನ್ನು ಗುರುತಿಸಿ ಇಡೀ ದೇಶನೇ ಕೊಂಡಾಡ್ತಾ ಇದೆ. ಮತ್ತೆ ಅವನು ತುಂಬಾನೇ ಹೇಳೋನು, ಅಮ್ಮ ನಾನು ಇಡೀ ಪ್ರಪಂಚನೇ ನೋಡೋ ಥರ ಮಾಡ್ತೀನಿ, ಸುಮ್ಮನೆ ರೀ ಅಮ್ಮ ನೀವೇನು ಅನ್ಬೇಡಿ ಅಂತ. ನಾನು ನಮ್ಮ ಪ್ಲೇಸಲ್ಲೇ ಮಾಡಪ್ಪ, ಇಲ್ಲಮ್ಮ ಅಲ್ಲೇ ಮಾಡಬೇಕು, ಆ ಪ್ಲೇಸಲ್ಲೇ ನಾವು ಮಾಡಿದ್ರೇನೆ ಅದಕ್ಕೆ ಒಂದು ಕಳೆ ಇರುತ್ತೆ, ಒಂದು ಜೀವ ಇರುತ್ತೆ, ಆ ಥರ ಮಾತಾಡ್ತಿದ್ದ. ಮತ್ತು ನಮ್ಗನ್ಸುತ್ತೆ ಅವನು ಈ ಥರ ಮಾಡಿದ್ದು ಇಡೀ ಪ್ರಪಂಚನೇ, ಅವನ ಮಾತು ಯಾಕಪ್ಪ ನಾನು ಆ ಥರ ಅಂದೆ, ಏನೋ ದೇವವಿಚ್ಛೆ ಅವನಿಗೆ ಶಕ್ತಿ ಕೊಡಲಿ, ನಿಜವಾಗ್ಲೂ ಶಕ್ತಿ ಬುದ್ಧಿ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳವೆ. ಈಗ ಮನೆಯಲ್ಲಿ ಈಗ ಇವತ್ತು ನೀವು ಯಾವ ರೀತಿ ರಾಮನ ಪೂಜೆ ಮಾಡ್ತೀರಿ, ಅಂದ್ರೆ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೀರಿ? ಈಗ ಹಬ್ಬ ಅಂದಾಗ ನೀವು ಸಾಮಾನ್ಯವಾಗಿ ತಿಂಡಿ ತಿನಿಸು ಎಲ್ಲ ಮಾಡ್ತಾ ಇರ್ತೀರಿ. ತಿಂಡಿ ತಿನಿಸು, ರಂಗೋಲಿ, ಬೆಳಗ್ಗೆಯಿಂದ ನೋಡ್ತಾ ಇದ್ದೀರಲ್ಲ, ಅಷ್ಟು ಖುಷಿ ಅನ್ನಿಸ್ತಾ ಇದೆ ನಮ್ಗಂತೂ. ಮದುವೆ ಮನೆಗಿಂತ ಸಂಭ್ರಮ ಆಗೋಗಿದೆ ನಮ್ಗಂತೂ ಎಲ್ರಿಗೂ. ಅಂದ್ರೆ ಈಗ ನಿಮ್ಮ ಮಗ ಇದಕ್ಕೂ ಮೊದಲು ಶಿವಕುಮಾರ ಸ್ವಾಮೀಜಿ ಅವ್ರ ಮೂರ್ತಿ ಮಾಡಿದಂಥದ್ದು ಇರಬಹುದು, ಸುಭಾಷ್ ಚಂದ್ರ ಬೋಸ್ ಅವರು ಮಾಡಿರಬಹುದು, ಶಂಕರಾಚಾರ್ಯ ಅವರು ಮಾಡಿರುವಂಥದ್ದು ಇರಬಹುದು, ಇದನ್ನೆಲ್ಲವನ್ನು ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ತಮಗೆ ಶಿವಕುಮಾರ್ ಸ್ವಾಮಿಗಳು ಮಾಡಿದಾಗ ಅವನೇನು ಮಾಡ್ದ, ಎಲ್ಲ ಸ್ಟೇಜ್ ಮೇಲೆ ಕೂತಿದ್ದಾರೆ, ನನ್ಗೆ ಆರೋಗ್ಯ ಸರಿ ಇಲ್ಲ ಬರಲ್ಲ ಅಂತ ಶಿವಕುಮಾರ್ ಸ್ವಾಮಿಗಳು ಹೋಗಿದ್ರು, ನಾನು ಹೋಗಿದ್ದೆ. ಮತ್ತು ಅವ್ರು ಬಂದರು ಅಂದ ತಕ್ಷಣ ಸ್ಟೇಜ್ ಮೇಲೆ ನೆಗೆದು ಹೊಟ್ಟೋದ. ಆಮೇಲೆ ಅವ್ರು ನೋಡಿ, ಅಯ್ಯೋ ನಾನು ಬದುಕಿರೋಗ್ಲೇ ಈ ಥರ ಮಾಡಿದ್ದಿಲ್ಲಪ್ಪ, ನೀನು ಮಹಾನುಭಾವ ಕಣಪ್ಪ ಅಂತೇಳಿ ತಲೆ ಸವರಿ ಅವ್ನ ಗಣ್ಣು ಮತ್ತು ಸಾಲೆಲ್ಲ ಹೊಸಿ ಸನ್ಮಾನ ಮಾಡಿದ್ರು. ತುಂಬಾ ಅಂಥ ಮಹಾನುಭಾವರ ನಾವು ನೋಡೋಕ್ಕಾಗತ್ತೆ, ಇವಾಗ ಸಿಗ್ತಾರೆ ಆ ಥರ ಅವನಿಗೆ. ಅಂದ್ರೆ ಈಗ ನಿಮ್ಮ ಮಗ ಕೆತ್ತನೆ ಮಾಡಿರುವಂತಹ ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ, ನಾನು ಕೂಡ ಅಯೋಧ್ಯೆಗೆ ಹೋಗ್ಬೇಕು ಅಂತ ಹೇಳಿ ನಿಮ್ಮ ಮಗನಿಗೆ ಏನಾದ್ರು ಹೇಳಿದ್ರೆ ಹಂಗೆ? ನಾನು ನೋಡ್ಬೇಕಣಪ್ಪ, ಅರ್ಧ ಮಾಡುವಾಗಲೇ ನಾನು ಹೋಗ್ಬೇಕು ಅಂದ್ಕೊಂಡಿದ್ದೆ, ಬೇಡಮ್ಮ ಆರೋಗ್ಯ ಸರಿ ಇರಲ್ಲ, ಆಮೇಲೆ ನಂತರ ಕರ್ಕೊಂಡು ಹೋಗ್ತೀನಿ, ಎಲ್ಲ ಫಿನಿಶ್ ಆದಮೇಲೆ ಎಲ್ಲ ಕರ್ಕೊಂಡು ಹೋಗ್ತೀನಿ ಕಣಮ್ಮ ಅಂತ ಹೇಳಿದ್ದಾನೆ. ನೀವು ಈಗ ಏನಾದ್ರು ಇವತ್ತು ಅಥವಾ ನಿನ್ನೆ ಏನಾದ್ರು ಮಗನ ಜೊತೆ ಮಾತಾಡಿದಿರಾ, ಕಾಲ್ ಮಾಡಿ? ಎಲ್ಲ ಮುಗಿದ್ಮೇಲೆ ನಾನು 10:30 ಊಟಕ್ಕೆ ಬಂದಾಗ, ಅಮ್ಮ ಎಲ್ಲ ಗರ್ಭಗುಡಿಲಿದ್ದೀವಿ ನಾವು, ಆಮೇಲೆ ಮಾತಾಡ್ತೀನಿ ಕಣಮ್ಮ ಅಂತ. ಅಂದ್ರೆ ಈಗ ಇಲ್ಲಿ ನೀವೇನೋ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡ್ತೀರಿ ಅಂತ ಹೇಳಿದ್ರೆ, ಸೊ ಇಲ್ಲಿ LED ಸ್ಕ್ರೀನ್ ಕೂಡ ಆಗ್ತಾ ಇದ್ದೀರಿ, ಅದೆಲ್ಲ ಯಾವ ರೀತಿ ಮಾಡ್ತಾ ಇದ್ದೀರಿ? ನೋಡ್ತಾ ಇದ್ದಾರೆ, ಇನ್ನೂ ಇಟ್ಟಿಲ್ಲ, ಇನ್ಮೇಲೆ ಮಾಡಬೇಕು, ಮಾಡ್ತೀರಿ. ಈಗ ಏನು ಈ ಒಂದು ಸಂದರ್ಭದಲ್ಲಿ ಮನೆಯಲ್ಲಿ ಏನು ಸ್ಪೆಷಲ್ ಐಟಮ್ಸ್ ಮಾಡ್ತೀರಿ, ಅಂದ್ರೆ ತಿಂಡಿ ಗಿಂಡಿ ಆ ಥರದ್ದು? ನಮ್ಗಂತೂ ಹಬ್ಬದ ವಾತಾವರಣದ ಅಡುಗೆನೇ ಮಾಡ್ತೀವಿ. ತುಂಬಾನೇ ಖುಷಿ ಅನ್ನಿಸ್ತಾ ಇದೆ, ಎಲ್ಲರೂ ಬಂದಿರೋದ್ರಿಂದ ಸಂಭ್ರಮ ಸಡಗರ
ರಾಮನ ನಮ್ದೊಂದು ಈ ಥರದ್ದು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ನಾವು. ಆ ಥರ ಇದೆ ನಮ್ಮ ಮನೇಲಿ ಇವಾಗ. ಅಂದ್ರೆ ಈಗ ನಿಮ್ಮ ಪತಿಯವರು ಕೂಡ ಶಿಲ್ಪಿಗಳೇ ಆಗಿದ್ರು, ನಿಮ್ಮ ಮಾವನವರು ಇರಬಹುದು, ನಿಮ್ಮ ಹಿರಿಮಗ, ಇವರೆಲ್ಲರನ್ನೂ ನೋಡಿದ್ರೆ ಏನನ್ಸುತ್ತೆ ಈಗ ಅರುಣ್ ಯೋಗಿರಾಜ್ ನಿಮ್ಮ ಮಗ ಮಾಡಿರುವಂತ ಸಾಧನೆ? ಅಯ್ಯೋ ಯಾಕೆ ಎಲ್ಲರೂ ಕೂಡ ಇದೇ ಕೆಲಸ ಮಾಡ್ಕೊಂಡು ಹೋದ್ರು, ಮತ್ತು ಇನ್ನೂ ಕೂಡ ಮುಂದಿನ ಮಕ್ಕಳುಗಳು ಇದೇ ಮಾಡ್ಕೊಂಡು ಹೋಗ್ಲಿ ಅನ್ನೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಮ್ಮ. ಇದು ಅರುಣ್ ಯೋಗಿರಾಜ್ ಅವರ ತಾಯಿಯವರ ಮಾತು. ಇನ್ನು ಮುಖ್ಯವಾಗಿ ನಾವು ಕಾಣಬಹುದು ಅವ್ರ ಮನೆಯಲ್ಲೂ ಕೂಡ ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು. ಮನೆಯಲ್ಲಿ ಇರತಕ್ಕಂಥ ಮಹಿಳೆಯರೆಲ್ಲರೂ ಕೂಡ ಈಗಾಗಲೇ ಏನು ಒಂದು ರೀತಿ ಹಬ್ಬದ ಸಂದರ್ಭದಲ್ಲಿರುವಂತಹ ಇರತಕ್ಕಂಥದ್ದು. ಇನ್ನು ಮನೆಯ ಅಂಗಳವನ್ನು ನೋಡಿದಂತಹ ಸಂದರ್ಭದಲ್ಲಿ ರಂಗೋಲಿಯಲ್ಲಿ ಕಂಗೊಳಿಸ್ತಾ ಇರತಕ್ಕಂಥದ್ದು ಇರಬಹುದು. ಜೊತೆಗೆ ತುಳಸಿ ಕಟ್ಟೆಯನ್ನು ಕೂಡ ನಾವು ಗಮನಿಸಬಹುದು. ಇದೇ ಜಾಗದಲ್ಲಿ LED ಸ್ಕ್ರೀನ್ ಅನ್ನು ಹಾಕುವ ಮುಖಾಂತರ ಇಲ್ಲಿ ಕುಟುಂಬಸ್ಥರೆಲ್ಲರೂ ಕೂಡ ಅಯೋಧ್ಯೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಾಗಿರ್ತಕ್ಕಂಥದ್ದು. ಜೊತೆಗೆ ಈಗ ನಾವು ಕಾಣಬಹುದು ಶಾಮಿಯಾನ ಇರಬಹುದು, ಜೊತೆಗೆ ಇಲ್ಲಿ ಚೇರ್ಗಳನ್ನು ಅಳವಡಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಇನ್ನು ಪ್ರಮುಖವಾಗಿ ಕ್ಷಣಗಣನೆ ಆರಂಭವಾಗಿರುವಂತಹ ಈ ಒಂದು ಕಾರ್ಯಕ್ರಮದ ಸಿದ್ಧತೆಯ ಸಂದರ್ಭದಲ್ಲಿ ಇಲ್ಲಿಯೂ ಕೂಡ ರಾಮನನ್ನ ಇಟ್ಟು ಪೂಜೆಯನ್ನು ಮಾಡುವಂತಹ ಸಿದ್ಧತೆಗಳು ನಡೀತಾ ಇರತಕ್ಕಂಥದ್ದು ನಾವು ಕಾಣಬಹುದು. ಅರುಣ್ ಯೋಗಿರಾಜ್ ಅವರ ಮನೆಯ ಮುಂಭಾಗದಲ್ಲಿ ಇರತಕ್ಕಂಥ ಕೆತ್ತನೆ ಕಾರ್ಯದ ಆವರಣ ಏನಿದೆ, ಈ ಒಂದು ಆವರಣವನ್ನು ಕೂಡ ಸಿಂಗರಿಸುವಂತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಅಂಶ ಅಂತ ಹೇಳಿದ್ರೆ, ಅರುಣ್ ಯೋಗಿರಾಜ್ ಅವರ ಮನೆಯನ್ನ ಸಿಂಗರಿಸುವಂತಹ ಕೆಲಸವನ್ನ ಅಭಿಮಾನಿಗಳು ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಅರುಣ್ ಯೋಗಿರಾಜ್ ಅವರು ಇರತಕ್ಕಂಥ ಭಾವಚಿತ್ರಗಳು ಉಳ್ಳಂತಹ ಫ್ಲೆಕ್ಸ್ ಗಳನ್ನ ಮೈಸೂರು ನಗರದ ಮುಖ್ಯ ರಸ್ತೆಗಳಲ್ಲಿ ಅಳವಡಿಸುವಂತಹ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಅಭಿಮಾನಿಗಳು ಕೂಡ ಸಂಭ್ರಮದಲ್ಲಿ ಭಾಗಿಯಾಗ್ತಾ ಇರತಕ್ಕಂಥದ್ದು. ಇನ್ನು ನಾವು ಕಾಣಬಹುದು ಇಲ್ಲಿ ಇರತಕ್ಕಂಥ ಈ ಒಂದು ಮೂರ್ತಿ ಏನಿದೆ, ಈ ಒಂದು ಮೂರ್ತಿಯನ್ನೇ ಇಲ್ಲಿ ಪೂಜೆಗಾಗಿ ಬಳಸಿಕೊಳ್ಳಲಾಗುತ್ತೆ. ಇದು ರಾಮನ ಮೂರ್ತಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಅಂತಿಮ ಹಂತದ ಒಂದು ಸಿಂಗರಿಸುವಂತಹ ಒಂದು ಕೆಲಸ ಇಲ್ಲಿ ಆಗ್ತಾ ಇದೆ. ಈ ಒಂದು ರಾಮನ ಮೂರ್ತಿಯನ್ನು ಇಟ್ಟ ನಂತರ ಇದೇ ಜಾಗದಲ್ಲಿ ಪೂಜೆಯನ್ನ ನೆರವೇರಿಸುವಂತಹ ಒಂದು ಕೆಲಸವನ್ನ ಮಾಡಲಾಗುತ್ತೆ. ಅದಾದ ನಂತರ ಇಲ್ಲಿಗೆ ಬರುವಂತಹ ಅಭಿಮಾನಿಗಳಿರಬಹುದು, ಜೊತೆಗೆ ಭಕ್ತರಿರಬಹುದು, ಇವರೆಲ್ಲರಿಗೂ ಕೂಡ ಇಲ್ಲಿ ಪ್ರಸಾದವನ್ನ ನೀಡತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗುತ್ತೆ. ಈಗ ನಾವು ಕಾಣಬಹುದು ಈ ವಿದ್ಯುತ್ ದೀಪಾಲಂಕಾರಗಳೆಲ್ಲವನ್ನೂ ಕೂಡ ಅಳವಡಿಸಲಾಗಿತ್ತು. ಈಗಾಗಲೇ ಕಳೆದ 3 ದಿನಗಳಿಂದಲೂ ಕೂಡ ಅರುಣ್ ಯೋಗಿರಾಜ್ ಅವರ ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಹೀಗಾಗಿ ಅರಮನೆಯ ಸಮೀಪವೇ ಬಸವೇಶ್ವರ ವೃತ್ತದ ಬಳಿ ಇರುವಂತಹ ಅರುಣ್ ಯೋಗಿರಾಜ್ ಮನೆಗೆ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ನಾವು ಕಾಣಬಹುದು ಇಲ್ಲಿ ಇರತಕ್ಕಂಥ ಒಂದು ಹೂಗಳಲ್ಲಿ ಸಿಂಗರಿಸಿರುವಂತಹ ಒಂದು ಭಾವಚಿತ್ರ ಏನಿದೆ, ಈ ಒಂದು ಭಾವಚಿತ್ರದಲ್ಲಿ ಶ್ರೀರಾಮನ ಅಂದ್ರೆ ಏನು ಮುಖ್ಯವಾಗಿ ರಾಮಲಲ್ಲಾ ಮೂರ್ತಿ ಏನಿದೆ, ಆ ಒಂದು ಮೂರ್ತಿ ಇಲ್ಲಿ ಇರುತ್ತೆ. ಇದನ್ನು ಕೂಡ ಇಲ್ಲಿ ಪೂಜೆಯನ್ನ ನೆರವೇರಿಸುವಂತ ಒಂದು ಕೆಲಸವನ್ನ ಮಾಡಲಾಗುತ್ತೆ. ಇನ್ನು ಮುಖ್ಯವಾಗಿ ಅರುಣ್ ಯೋಗಿರಾಜ್ ಅವರ ಮನೆಯ ಮುಂಭಾಗವನ್ನು ನಾವು ಕಾಣಬಹುದು. ಮನೆಯ ಮುಂಭಾಗದಲ್ಲಿ ಅಭಿಮಾನಿಗಳು ಅರುಣ್ ಯೋಗಿರಾಜ್ ಅವರ ಒಂದು ಫ್ಲೆಕ್ಸ್ ಅನ್ನು ಅಳವಡಿಸುವಂತಹ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅವರ ಕುಟುಂಬ ವರ್ಗದವರೆಲ್ಲರೂ ಕೂಡ ಈ ಒಂದು ಫ್ಲೆಕ್ಸ್ಗಳಲ್ಲಿ ತೋರ್ಪಡಿಸುವಂತ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಈ ಒಂದು ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸುವಂತ ಒಂದು ಕೆಲಸವನ್ನು ಮಾಡಲಾಗ್ತಾ ಇದೆ. ಇನ್ನು ಮುಖ್ಯ ರಸ್ತೆಗಳನ್ನ ನೋಡಿದಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿ ಫ್ಲೆಕ್ಸ್ಗಳಿರಬಹುದು, ವಿದ್ಯುತ್ ದೀಪಾಲಂಕಾರಗಳಿರಬಹುದು, ಇದನ್ನೆಲ್ಲವನ್ನೂ ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ದಾರಿಯುದ್ದಕ್ಕೂ ಬಹಳಷ್ಟು ಸಂಖ್ಯೆಯಲ್ಲಿ ರಾಮಭಕ್ತರು ಜೈ ಶ್ರೀರಾಮ್ ಅನ್ನೋ ಒಂದು ಘೋಷಣೆಗಳನ್ನು ಕೂಗುವ ಮುಖಾಂತರ ಇಡೀ ಮೈಸೂರು ನಗರವನ್ನ ರಾಮಮಯ ಮಾಡಲಾಗಿರ್ತಕ್ಕಂಥದ್ದು. ಹೀಗಾಗಿ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿಯ ಒಂದು ಪ್ರಾಣ ಪ್ರತಿಷ್ಠಾಪನೆಯ ಒಂದು ಕಾರ್ಯ ಏನು ನಡೀತಾ ಇದೆ, ಈ ಒಂದು ಸಂದರ್ಭದಲ್ಲಿ ಮೈಸೂರಿನಲ್ಲೂ ಕೂಡ ಸಂಭ್ರಮ ಸಡಗರ ಮುಗಿಲು ಮುಟ್ಟಿರ್ತಕ್ಕಂಥದ್ದು. ಪ್ರಭು.